ಹಲೋ ಮಕ್ಕಳೇ. ಓಕೆ, ಇವತ್ತಿನ ದಿನ ನಿಮಗೆ ನಮ್ಮ ಶಾಲೆ ಹೆಸರು ಹೇಳ್ರಿ. ಫಸ್ಟ್ ಮೊದಲನೇದಾಗಿ ಓಕೆ, ಭಾರತೀಯ ಭಾಷಾ ಬೇಸಿಗೆ ಶಿಬಿರ ಚಟುವಟಿಕೆ. ಈಗ ನೀವು ರಜದಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡಿರ್ತೀರಿ, ಬೇರೆ ಬೇರೆ ಊರಿಗೆ ಹೋಗಿರ್ತೀರಿ, ಹಬ್ಬ ಜಾತ್ರೆ ಅದೆಲ್ಲ ಮಾಡಿರ್ತೀರಿ ಅಲ್ವಾ. ಹಾಗಾಗಿ ಇವತ್ತಿನ ದಿನ ಈ ಮೂರನೇ ದಿನ ಏನೈತಿ ಅಪ್ಪ ಅಂದ್ರೆ ಕಲೆ, ಸಂಗೀತ, ನೃತ್ಯ, ಚಿತ್ರಕಲೆ ಅಂತ ಐತಿ. ಅದರ ಅಡಿಯಲ್ಲಿ ನಾವು ಇವುಗಳ ಕೆಲವೊಂದು ವಸ್ತುಗಳು ಇಟ್ಟಿದ್ದೇವೆ. ಅವು ಏನಂತ ಹೇಳ್ಬೋದಾ? ಅವು ಏನಂತ ಟೋಟಲ್ ಆಗಿ ಹೇಳ್ತಾ ಇರೋದು? ವಿಶಿಷ್ಟ ವಾದ್ಯಗಳು. ಏನವು? ಓಕೆ, ಇಲ್ಲಿದೆ ಅಲ್ಲ, ಇದು ಏನಾಗಾದ್ರೆ? ಓಕೆ, ಇದು ಎರಡನೇದು. ಅದು ಓಕೆ, ಆ ಕಡೆದು ವೆರಿ ಗುಡ್. ಇದೇನು? ಸೂಪರ್. ಇದೇನಿದು? ಇದು ಅಂಡ್ ದೆನ್ ಇದು ಕಂಜರ. ವೆರಿ ಗುಡ್. ಇದೇನು ಎರಡು? ಇವು ಎರಡು ಇದಾವಲ್ಲ ಅಷ್ಟು. ಇದು ಒಂದು. ಇದರ ಹೊರತಾಗಿಯೂ ತುಂಬ ಒಂದು ವಾದ್ಯಗಳಿದ್ದಾವೆ. ಪಿಯಾನೋ ಆಗಿರ್ಬೋದು, ಪಿಯಾನ್ ಪೆಟ್ಟಿಗೆ ಅಂತ ಕರಿತೀವಲ್ಲ, ಪಿಯಾನೋ ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ತುಂಬ ವಾದ್ಯಗಳನ್ನು ನೋಡಿರ್ತೀರಿ ಅಲ್ವಾ. ಈಗ ನಿಮಗೆಲ್ಲ ಇವುಗಳ ಪರಿಚಯ ಆಯಿತು. ನೀವು ಬಂದು ಒಬ್ಬೊಬ್ಬರ ಗುರುತಿಸ್ಬಿಟ್ಟು ಅದು ಏನಂತ ಹೇಳಿ ಹೋಗಬೇಕು. ಓಕೆನಾ? ನೋಡಿ ಮಕ್ಕಳೇ, ನಿಮ್ಮ ಕೈಯಲ್ಲಿ ವಿಶಿಷ್ಟ ವಾದ್ಯಗಳನ್ನು ಹಿಡ್ಕೊಂಡಿದ್ದೀರಲ್ವಾ. ನೀವು ಅವುಗಳ ಹೆಸರು ಹೇಳಿ ಮತ್ತು ಅದನ್ನು ಎಲ್ಲಿ ಉಪಯೋಗಿಸ್ತೀವಿ, ಎಲ್ಲಿ ಬಳಸ್ತೀವಿ ಅನ್ನೋದನ್ನು ಹೇಳಿಬಿಟ್ಟು ನಿಂತ್ಕೋಬೇಕು. ಓಕೆ, ಹೇಳಪ್ಪ. ಡ್ರಮ್. ಇದ್ರ ಹೆಸರು ಎಲ್ಲಿ ಬಳಸ್ತೀರಾ? ಬಾರ್ಸ್ ನೋಡೋಣ, ಹೆಂಗೆ ಬಾರಿಸ್ತೀವಿ? ಗುಡ್, ವೆರಿ ಗುಡ್. ಓಕೆ, ಗುಡ್. ನಿಂದು ಇದೇನಪ್ಪ? ಟೊಮೆಟೊ ಎಲ್ಲಿ ಬಳಸ್ತೀವಿ? ಹಬ್ಬದಲ್ಲಿ. ಬಾರ್ಸಕ್ಕೆ ಬರ್ತೈತಾ? ಬಾರ್ಸು. ಗುಡ್, ವೆರಿ ಗುಡ್. ಚೌಡಿಕೆ ಪೂಜೆ ಮಾಡುವಾಗ. ಓಕೆ, ಮತ್ತೆ ಭಜನೆ ಮಾಡುವಾಗ ಸಹಿತ ಬಳಸ್ತಾರೆ ಅದನ್ನು. ಬಾರ್ಸ್ ನೋಡೋಣ, ಬಾರ್ಸಕ್ಕೆ ಬರ್ತೈತೇನ? ಎಡ್ಕ. ಗುಡ್, ವೆರಿ ಗುಡ್. ಯಾವುದು? ಏನದು? ಜಾಗಟೆ ಅಂತ ಕರಿತೀವಿ ಅದಕ್ಕೆ. ಯಾವಾಗ ಬಳಸ್ತೀವಿ? ಪೂಜೆ ಮಾಡುವಾಗ, ದೇವಸ್ಥಾನಗಳಲ್ಲಿ ಬಾರಿಸ್ತೀವಿ. ಬಾರಿಸು ನೋಡೋಣ. ವೆರಿ ಗುಡ್, ಸೂಪರ್. ಇದೇನಮ್ಮ ನಿಂದು? ಡೊಳ್ಳು. ಎಲ್ಲಿ ಬಾರಿಸ್ತೀರಿ ನೀವು? ಎಲ್ಲೆಲ್ಲಿ ಉಪಯೋಗಿಸ್ತೀರಿ ಅದನ್ನ? ವೆರಿ ಗುಡ್. ಹೆಂಗೆ ಬಾರಿಸ್ತಾರೆ ಗೊತ್ತೈತೆ? ಸೂಪರ್. ಅಲ್ಲೇ ಇರ್ಲಿ ಬಿಡು, ಅಲ್ಲೇ. ಓಕೆ, ನೆಕ್ಸ್ಟ್. ಏನಾದ್ರ ಹೆಸರು? ಕಂಜ್ರ. ಕಂಜ್ರ. ಅದನ್ನ ಹೆಂಗೆ ಬಾರಿಸೋದು, ಎಲ್ಲಿ ಬಳಸ್ತೀವಿ? ಸಂಗೀತ ಹೇಳುವಾಗ, ಹಾಡುಗಳು ಹೇಳುವಾಗ. ನೆಕ್ಸ್ಟ್ ಮತ್ತೆ ಹೇಗೆ ಬಾರಿಸ್ತಾರೆ ತೋರಿಸು. ಗುಡ್, ವೆರಿ ಗುಡ್. ಅದು ಏನಮ್ಮ? ತಾಳ. ಹೇಗೆ ಅದನ್ನ ಎಲ್ಲಿ ಬಳಸ್ತೀವಿ? ಮತ್ತು ಭಜನೆ ಮಾಡುವಾಗ ಹೆಚ್ಚಾಗಿ ಬಳಸ್ತಾರೆ. ಏನು ಮಾಡುವಾಗ? ಭಜನಾ ಪದಗಳನ್ನು ಹೇಳುವಾಗ ಬಳಸ್ತೀವಿ. ಏನು? ತಾಳನ. ತಾಳ ಹಾಕಿ ನೋಡೋಣ. ಓಕೆ, ಗುಡ್. ಇದೇನದು? ಎಲ್ಲಿ ಬಳಸ್ತೀವಿ? ಪೂಜಾರಿ ಬಳಸಲ್ಲ, ಎಲ್ಲರೂ ಬಳಸ್ತೀವಿ ಹಾಡುಗಳನ್ನು ಹೇಳುವಾಗ. ಎಲ್ಲಿ ಬಳಸ್ತೀವಿ? ಹಾಡು ಹೇಳುವಾಗ ಬಳಸ್ತೀವಿ. ಬಾರ್ಸ್ ನೋಡೋಣ. ಜೋರಾಗಿ ಬಾರ್ಸೋ. ಗುಡ್. ಗಟ್ಟೆಗೆ ರೂಪಾ. ಡಮರು. ವೆರಿ ಗುಡ್. ಎಲ್ಲಿ ಬಳಸ್ತೀವಿ? ಸಂಗೀತ ಹಾಡು. ಹೇಳ, ಬಾರ್ಸ ನೋಡೋಣ. ಓಕೆ, ಗುಡ್. ಇದು ಹೇಳಮ್ಮ. ಹೆಂಗೆ ಬಾರ್ಸೋದು? ಎಲ್ಲಿ ಬಳಸ್ತೀವಿ? ಜಾತ್ರೆ. ವೆರಿ ಗುಡ್. ಗೊರ್ರಪ್ಪಗಳು ಸಹಿತ ಹಿಂಗೆ ಹಿಡ್ಕೊಂಬರ್ತಾರ ಗೊತ್ತಾ? ಶಿವನ ಕೈಯಲ್ಲಿ ಡಮರುಗ ಇರ್ತೈತೆ ನೋಡಿರಾ? ಗುಡ್, ವೆರಿ ಗುಡ್. ಟಮಟೆ ಎಲ್ಲಿ ಬಾರಿಸ್ತೀರಮ್ಮ? ವೆರಿ ಗುಡ್. ಗಣಪ ಹಬ್ಬದಾಗ. ಸೂಪರ್. ಪೀರ್ಲ ಹಬ್ಬದಾಗ. ಮೊರಮ್ಮ ಹಬ್ಬ ಅನ್ಬೇಕು. ಓಕೆ, ಗುಡ್, ವೆರಿ ಗುಡ್. ಬಾರ್ಸ್ ನೋಡೋಣ. ಸೂಪರ್, ಸೂಪರ್. ತಬಲ. ಸೂಪರ್. ಬಾರ್ಸ್ ನೋಡೋಣ. ಕುತ್ಕೊಂಡು ಚೆನ್ನಾಗಿ ಬಾರಿಸ್ತಾರಲ್ವಾ? ಮೊರಮ್ಮ ಹಬ್ಬದಾಗ.
ಹುಲಿ ಕುಣಿಯಕ ಏನು ಬಾರಿಸ್ತೀರಿ ನೀವು? ಹುಲಿ ಅಥವಾ ಅಚ್ಚಾಳಿ ಬುಚ್ಚಾಳಿ ಅಂತೀರಲ್ಲ, ಅವಾಗೆಲ್ಲ ಬಾರಿಸ್ತೀರಲ್ಲ, ಬಾರಿಸ್ ನೋಡೋಣ. ಸೂಪರ್, ಬಾರ್ಸ. ನೈಸ್. ಹಾಂ, ನಿಂದು ಹೇಳಪ್ಪ. ಹಾಂ ಹಾಂ ಹಾಂ, ಯಾವುದೇ ಜಯಂತಿ ಮಾಡುವಾಗ ಸಹಿತ ನೀವು ಯಾವ ಜಯಂತಿ ಮಾಡ್ತೀರಿ ನಿಮ್ಮೂರಾಗ ವಿಶೇಷವಾಗಿ? ಸೇವಾಲಾಲ್ ಜಯಂತಿ ಮಾಡ್ತೀರಾ? ಹೇಗೆ ಬಾರಿಸ್ತೀರ? ಸ್ವಲ್ಪ ಬಾರಿಸಿ ತೋರಿಸ್ಬೋದಾ? ಸೂಪರ್. ಇಷ್ಟೊತ್ತು ನಾವೇನ್ ಕಲ್ತೀವಿ? ವಿಶಿಷ್ಟ ವಾದ್ಯಗಳ ಬಗ್ಗೆ ಕಲ್ತೀವಲ್ವಾ? ನಿಮ್ಮ ಊರಲ್ಲಿ ಇದೆಲ್ಲ ಸಿಕ್ಕಿತ್ತಲ್ವಾ? ಅದ್ರ ಬಗ್ಗೆ, ಅದರ ವಿಶೇಷತೆ ಬಗ್ಗೆ, ಅದರ ಬಳಕೆ ಬಗ್ಗೆ ಕಲ್ತ್ರಿ. ಓಕೆ, ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ನೀವೆಲ್ಲ ಇದನ್ನೆಲ್ಲ ತಗೊಂಡು ಬಂದಿದ್ದಕ್ಕಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆ. ಸ್ಟಾರ್ಟ್. ಇಷ್ಟೊತ್ತಿನವರೆಗೆ ಯಾವ ವಾದ್ಯಗಳ ಬಗ್ಗೆ ಕಲ್ಕೊಂಡ್ರೆ? ವಿಶಿಷ್ಟವಾದ ವಾದ್ಯಗಳ ಬಗ್ಗೆ ನೀವೇನ್ ಮಾಡಿದ್ರಿ? ಪರಿಚಯ ಮಾಡ್ಕೊಟ್ರಲ್ವಾ? ಎಲ್ಲರೂ ಆ ಒಂದು ವಾದ್ಯಗಳ ಉಪಯೋಗವನ್ನ ಏನ್ ಮಾಡಿದ್ರಿ? ವಿವರಣೆ ಕುರಿತು ಹೇಳಿದಲ್ವಾ? ದಮ್ ಎಲ್ಲಿ ಬಳಸ್ತೀವಿ, ತಮಟೆ ಎಲ್ಲಿ ಬಳಸ್ತೀವಿ, ಡೊಳ್ಳು ಎಲ್ಲಿ ಬಳಸ್ತೀವಿ, ಜಾಗಟೆ ಎಲ್ಲಿ, ಮತ್ತೆ ಚೌಡಿಕೆ ಎಲ್ಲಿ ಬಳಸ್ತೀವಿ, ಚಂದ್ರ ಎಲ್ಲಿ ಬಳಸ್ತೀವಿ, ತಾಳಗಳನ್ನ ಎಲ್ಲಿ ಬಳಸ್ತೀವಿ, ತಾಳಗಳು, ಮತ್ತೆ ಚಂದ್ರ ಆಗಿರ್ಬೋದು, ಡಮರು ಆಗಿರ್ಬೋದು, ತಮಟೆ ಆಗಿರ್ಬೋದು, ಇದು ತಬಲ ಆಗಿರ್ಬೋದು, ಟಮಟೆ ಮತ್ತೆ ಡ್ರಮ್ ಸೆಟ್, ಇವುಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ನಿಮ್ಗೆಲ್ಲ ಗೊತ್ತಾಯ್ತಲ್ವಾ? ಈಗ ನೀವು ಪ್ರತಿಯೊಂದು ನಮ್ಮ ವಿಶಿಷ್ಟ ವಾದ್ಯಗಳು, ಚರ್ಮ ವಾದ್ಯಗಳಾಗಿರ್ಬೋದು, ಕಟ್ಟಿಗೆಯಿಂದ ಮಾಡಿದವಾಗಿರ್ಬೋದು, ಇವುಗಳನ್ನ ನಾವು ವಿಶಿಷ್ಟವಾಗಿ ನಮ್ಮ ಭಜನಾ ಪದಗಳಲ್ಲಿ, ಹಾಡುಗಳಲ್ಲಿ, ಸಂಗೀತಗಳಲ್ಲಿ ಏನ್ ಮಾಡ್ತೀವಿ? ಬಳಕೆ ಮಾಡ್ತೀವಿ, ಹಬ್ಬ ಹರಿದಿನಗಳಲ್ಲಿ ಅಲ್ವಾ? ಓಕೆ, ಎಲ್ಲರೂ ಪರಿಚಯವನ್ನು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲ ಅಭಿನಂದನೆಗಳು ಮಕ್ಕಳೇ. ಥ್ಯಾಂಕ್ ಯು.